ಓಹ್ ಬಂದ್ರಾ? ನೀವು ಎಷ್ಟು ಜನ ದೆವ್ವನ ನಂಬ್ತಿರೋ ನಂಬಲು ನನಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ಮೇಲೆ ಪಕ್ಕ 100% ನೀವು ದೆವ್ವನ ನಂಬ್ತೀರೋ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ವಿಡಿಯೋ ಕಡೆ ಹೋಗೋಣ. ಕತೆ ಶುರುವಾಗುತ್ತೆ 1985 ಶಿವಪುರ ಅನ್ನೋ ಒಂದು ಊರಲ್ಲಿ ಈ ಕತೆ ಶುರುವಾಗುತ್ತೆ. ಈ ಊರಲ್ಲಿ ಪ್ರಕಾಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಅವ್ರ ಹೆಂಡತಿ ಮಕ್ಳ ಜೊತೆ ತುಂಬಾ ಚೆನ್ನಾಗಿರ್ತಾನ. ಅವನು ಇದ್ದಕ್ಕಿದ್ದಂಗೆ ಅವ್ನಿಗೆ ಏನಾಗುತ್ತೋ ಗೊತ್ತಿಲ್ಲ. ದಿನ ರಾತ್ರಿ ಒಂದು ಮರದ ಹತ್ರ ಅವನು ಹೋಗ್ತಾನೆ ಇರ್ತಾನೆ. ಯಾವಾಗ್ಲೂ ಆ ಮರದ ಹತ್ರನೇ ಇರ್ತಾನೆ. ಎಲ್ಲರೂ ಅವ್ರು ಚೆನ್ನಾಗಿದ್ದಾರೆ ಅಂತ ನೆನ್ಕೊಡ್ತಾರೆ. ಯಾಕಂದ್ರೆ ಅವ್ನು ಒಳ್ಳೆ ಬೆಳೆ ಬೆಳಿತಿರ್ತಾನೆ. ತುಂಬಾ ಚೆನ್ನಾಗಿ ಬದುಕ್ತಾ ಇರ್ತಾರೆ. ಅವರು ತುಂಬಾ ಖುಷಿಯಾಗಿರ್ತಾರೆ ಅವ್ರ ಮನೆಯವರು. ಇದ್ದಕ್ಕಿದ್ದಂಗೆ ಯಾರಿಗೂ ಡೌಟ್ ಬರ್ತಿಲ್ಲ, ನಂಗೆ ಸತ್ತೋಗ್ತಾರೆ ಎಲ್ಲರೂ. ಮೀನ್ ಡೆಡ್ ವಿತ್ ಸೂಸೈಡ್. 4 ಜನ, ಆ ಮನೇಲಿರೋ 4 ಜನನೂ ಅದೇ ಮರದ ಹತ್ರ, ಅವ್ನು ಯಾವುದು ದಿನ ಓಡಾಡ್ತಿರ್ತಾರೆ ಅದೇ ಮರದ ಹತ್ರ ನೇಣಾಕೊಂಡು ಹೋಗ್ತಾರೆ. ಕತೆ ಇಲ್ಲಿಗೆ ಮುಗಿಲಿಲ್ಲ, ಇವಾಗ ಶುರುವಾಗುತ್ತೆ. ಮತ್ತೆ ಕತೆ ಶಿಫ್ಟ್ ಆಗುತ್ತೆ 1990ಗೆ. ಕತೆ ಮುಂದೆ ಬರುತ್ತೆ, 5 ವರ್ಷದ ಮುಂದೆ ಬರುತ್ತೆ. 5 ವರ್ಷ ಮುಂದೆ ಬಂದ್ಮೇಲೆ ಅದೇ ಪಕ್ಕದೂರಲ್ಲಿ ಒಂದು ಹುಡುಗಿ ಇರ್ತಾಳೆ. ಆ ಹುಡುಗಿ ಓದಿರಲ್ಲ, ಅದರಿಂದ ಅವ್ರ ಮನೇಲೇ ಬೆಳೆದಿರೋ ಹೂವು ಮಾರಕ್ಕೆ ಅಂತ ಹೋಗ್ತಿರ್ತಾಳೆ ಪಕ್ಕದೂರಿಗೆ. ಆ ಊರಲ್ಲೇನೆ ಅವ್ರು 4 ಜನ ಸತ್ತೋಗಿದ್ದಿತ್ತು. ಪ್ರತಿ ಸತಿ ಒಬ್ಬ ದೊಡ್ಡವ್ರು ಹೇಳ್ತಿರ್ತಾರೆ, ಆ ರೋಡಲ್ಲಿ ಸಂಜೆ ಹೊತ್ತು ಯಾರ್ಯಾರು ಓಡಾಡಬೇಡಿ, ನೈಟ್ ಹೊತ್ತು ಯಾರು ಓಡಾಡಬೇಡಿ ಅಂತಿರ್ತಾರೆ. ಈ ಹುಡುಗಿ ಒಂದು ದಿನ ಹೂವು ಮಾರ್ಕೊಂಬರೋದು ತುಂಬ ಲೇಟ್ ಆಗಿರೋದ್ರಿಂದ ಲೇಟ್ ಆಗಿಬಿಟ್ಟಿರುತ್ತೆ. ಅಲ್ಲೇ ನಡ್ಕೊಂಬರ್ತಿರ್ತಾರೆ. ಕತೆ ಈಗ ಶುರು ಆಗುತ್ತೆ ಆಟ. ಲೇಟ್ ನೈಟ್ ಆಗಿರೋದ್ರಿಂದ ಆ ಹುಡುಗಿ ತುಂಬಾನೇ ಎದುರುಕೊಂಡು ಓಡ್ತಾ ಇರ್ತಾಳೆ. ಓಡ್ತಿರೋ ಟೈಮಲ್ಲಿ ಒಂದು ಅಜ್ಜಿ ಸಿಗ್ತಾರ ಅವಳಿಗೆ. ಏನಮ್ಮ ಎಲ್ಲಿಗೆ ಹೋಗ್ತಿದ್ಯಾ? ಕಾಮನ್ ನಾವು ಎಲ್ಲೋ ಒಂದು ಲೇಟ್ ನೈಟ್ ಹೋಗ್ತಾ ಇರ್ಬೇಕಾರೆ ಯಾರಾದರೂ ನಡ್ಕೊಂಡು ಹೋಗ್ತಿರೋ ಟೈಮಲ್ಲಿ ಯಾಕೆ ಇಷ್ಟು ಲೇಟು ಅಂತ ಕೇಳಿ ಕಾಮನ್ ಆಗಿ ಬಂದವ್ರು ಹಂಗೆ ಕೇಳ್ತಾರೆ. ಆ ಹುಡುಗಿ ಮಾತಾಡ್ಕೊಂಡಿದ್ದೇನೆ. ಸೊ ಅಜ್ಜಿ ಜೊತೆ ಮಾತಾಡ್ಕೊಂಡು ಅವಳು ಮುಂದೆ ಹೋಗ್ತಾಳೆ. ಹೋಗ್ತಾ ಹೋಗ್ತಾ ಸಡನ್ ಆಗಿ ಏನಾಗುತ್ತೆ ಗೊತ್ತಿಲ್ಲ, ಅಜ್ಜಿ ಅಲ್ಲೇ ನಿಂತ್ಕೊಂತಾರೆ. ಇವಳು ಮಾತಾಡ್ಕೊಂಡು ಮುಂದೆ ಪಾಸ್ ಆಗಿದ ತಕ್ಷಣನೇ ಅಜ್ಜಿನ ಹಿಂದೆ ವಾಪಸ್ ನೋಡ್ರಿ, ಅಜ್ಜಿ ಕಾಣ್ತಾ ಇಲ್ಲ. ಹಾಗೆ ಹುಡುಗಿ ತುಂಬಾ ಎದುರ್ಕೊಂಡು ಓಡೋಗ್ತಾ ಇರ್ತಾಳೆ. ಸಡನ್ನಾಗಿ ಮುಂದೆ ನೋಡಿದ್ರೆ ಅಜ್ಜಿ ನೇಣು ಹಾಕೊಂಡಿರೋ ಥರ ಒಂದು ಕಾಣಿಸುತ್ತೆ. ಹುಡುಗಿ ತುಂಬ ಎದುರ್ಕೊಂಡು ಮನೆಗೆ ಎಷ್ಟಾಗುತ್ತೋ ಅಷ್ಟು ಬೇಗ ಹೋಗ್ತಾಳೆ. ಸೊ ಕತೆ ಇಲ್ಲಿಗೆ ಎಂಡ್ ಆಗಲಿಲ್ಲ, ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಕಥೆಯಲ್ಲಿ ಊರಿಗೆ ಹೋಗ್ಬಿಟ್ಟು ಆ ಹುಡುಗಿ ಏನು ಹೇಳ್ತಾಳೆ, ಈ ಥರ ನಾನು ನೋಡಿದೆ ಅಂದಾಗ ತುಂಬ ಜನ ಏನೇನೋ ಪ್ರಯತ್ನ ಪಡ್ತಾರೆ. ರೋಡಲ್ಲಿ ಎಷ್ಟೋ ಜನ ಮಂತ್ರವಾದಿಗಳನ್ನ ಕರ್ಕೊಂಬಂದು ಅದು ಮಾಡಿ ಇದು ಮಾಡಿ ಪ್ರತಿಯೊಂದು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಏನೂ ಸಾಧ್ಯವಾಗಲ್ಲ. ಆದ ಕಥೆಯಲ್ಲಿ ಬರುತ್ತೆ ಒಂದು ಟ್ವಿಸ್ಟ್. ಎಲ್ಲೋ ತುಂಬ ದೂರದಲ್ಲಿ ಊರಿಂದ ಬಂದಿರೋ ಒಬ್ಬ ಸ್ವಾಮೀಜಿ ಬರ್ತಾರೆ ಆ ಊರಿಗೆ. ಬಂದು ಆ ಹುಡುಗಿ ಹಿಂಗೆ ಜ್ವರ ಬಿದ್ದಿರೋದು ನೋಡಿ ಅವಾಗ ಅವರು ಜಾಗ ನೋಡ್ಕೊಂಡಾಗ ಆ ಟೈಮಲ್ಲಿ ಮಂತ್ರ ಯಜ್ಞ ಎಲ್ಲ ಮಾಡಿ ದೆವ್ವನ ಓಡಿಸೋ ಪ್ರಯತ್ನ ಮಾಡಿದಾಗ ಕತೆ ಈಗ ಸ್ಟಾರ್ಟ್ ಆಗುತ್ತೆ. ಅವ್ರು ಸತ್ತಿದ ಕಾರಣ ಏನು ಅಂತ ಇವಾಗ ಗೊತ್ತಾಗುತ್ತೆ. ಸೊ ಬನ್ನಿ ತಿಳ್ಕೊಳ್ಳೋಣ. ಅವ್ರು ಸತ್ತಿದ ಕಾರಣ ಏನಪ್ಪ ಅಂದರೆ, ನಮ್ಮ ಇಂಡಿಯನ್ಸಲ್ಲಿ ಸ್ವಲ್ಪ ಜನ ಹೆಂಗೆ ಅಂದರೆ, ಒಬ್ಬರು ಬೆಳೀತಿದ್ದಾರೆ ಅಂದರೆ ನೋಡಿ ಹುರ್ಕೊಳ್ಳೋದು ಜಾಸ್ತಿ. ಇವ್ರೂ ತುಂಬ ಚೆನ್ನಾಗಿ ಬೆಳೆದು ಎಲ್ಲ ಚೆನ್ನಾಗಿ ಬೆಳೀತಿರೋ ಟೈಮಲ್ಲಿ ಅವರು ನೋಡದೆ ಆಗದೆ ಇರೋ ಪಕ್ಕದ ಮನೆಯವರು ಏನು ಮಾಡ್ತಾರೆ, ಅವರನ್ನ ಅವರ ಕಂಟ್ರೋಲಿಗೆ ತಗೊಂಡು ಅವರೇ ಸೂಸೈಡ್ ಮಾಡ್ಕೊಳ್ಳೋ ರೀತಿಲಿ ಅಪ್ರೋಚ್ ಮಾಡಿ ಅವ್ರನ್ನ ಇದು ಮಾಡ್ತಾರೆ. ಸೊ ಆ ದೆವ್ವಗಳು ಸ್ವಾಮೀಜಿ ಹತ್ರ ಅದನ್ನು ಹೇಳಿದಾಗ ಸ್ವಾಮೀಜಿಗಳು ಅದನ್ನು ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡು ಸೊ ಅದನ್ನು ಸರಿ ಮಾಡ್ತಾರೆ. ಕತೆ ಇಷ್ಟೇ. ಸೊ ನನಗೆ ಇದನ್ನು ನಮ್ಮ ದೊಡ್ಡಮ್ಮ ಹೇಳಿದ್ದು. ಸೊ ಊರ ಹೆಸರು ಅದಕ್ಕೆ ನಾನು ಎಲ್ಲೂ ಎತ್ಕೊಳ್ಳಿಲ್ಲ, ನಮ್ಮ ಓನ್ ಊರ ಹೆಸರು ಯಾವುದು ಸ್ವಂತ ಎತ್ಕೊಳ್ಳಿಲ್ಲ. ಸೊ ಇದೇ ಥರ ಕತೆಗಳು ನಿಮ್ಗೆ ಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಿಗೆ DM ಮಾಡಿ, ಯೂಟ್ಯೂಬ್ ಅಕೌಂಟ್ನ ಶೇರ್ ಮಾಡಿ, ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಸಿಗೋಣ ಮತ್ತೊಂದು ವಿಡಿಯೋ ಜೊತೆ, ಮತ್ತೊಂದು ಟಾಪಿಕ್ ಜೊತೆ. ಬಾಯ್ ಗಾಯ್ಸ್, ಮಹಿ ಸೈನಿಂಗ್ ಆಫ್.